ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾಗಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಮಾತನಾಡಿದ್ದು, ಬೆಳಗ್ಗೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂತೆ ಮೈದಾನದ ಬಳಿ ಚಾಕು ಇರಿಸಿದ ಘಟನೆ ನಡೆದಿದೆ. ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕುವ ವಿಚಾರಕ್ಕೆ ಗಲಾಟೆ ನಡೆದಿದೆ. ಅಂಗಡಿ ಮಾಲೀಕ ವಿಕ್ರಮ್ ಚೌಧರಿ ಎಂಬುವರಿಗೆ ಯುವಕರೊಬ್ಬ ಚಾಕು ಇರಿದಿದ್ದಾನೆ. ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಾಗಿದ್ದು ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ಗಾಯಾಳು ಚಿಕಿತ್ಸೆ ಪಡೆಯುತ್ತಿದ್ದು ಹೆಚ್ಚಿನ ಮಾಹಿತಿ ಪಡೆದಿದ್ದೇವೆ. ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಹಿಂದೆಯೂ ಕೂಡ ಈ ರೀತಿ ಘಟನೆ ನಡೆದ ಬಗ್ಗೆ ಆರೋಪ ಕೂಡ ಕೇಳಿಬಂದಿದೆ. ಆರೋಪಿ ಮಾನಸಿಕ ಅಸ್ವಸ್ಥ ಎಂದು ಕೂಡ ಆರೋಪ ಇದ್ದು, ಅಂಗಡಿಯ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಯನ್ನ ಪತ್ತೆ ಮಾಡಲಾಗ್ತಾ ಇದೆ. ಹಿಂದೂ ಸಂಘಟನೆಗಳು ಪ್ರತಿಭಟನೆ ಕೂಡ ನಡೆಸಿದ್ದು, ತನಿಖೆ ಬಳಿಕ ಹೆಚ್ಚಿನ ಮಾಹಿತಿ ನೀಡುವುದಾಗಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ಎನ್ಕೆಎಸ್ ಟಿವಿ 4 ಚಿತ್ರದುರ್ಗ. ಹನ್ನೊಂದುವರೆ 12 ಗಂಟೆ ಮಧ್ಯದಲ್ಲಿ ಟೌನ್ PS ಲಿಮಿಟ್ಸ್ ಸಂತೆಹೊಂಡ ಏರಿಯಾದಲ್ಲಿ ಒಂದು ಘಟನೆ ನಡೆದಿತ್ತು. ಅಲ್ಲಿ ಒಂದು ಮೊಬೈಲ್ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹಾಕಲಿಕ್ಕೆ ಬಂದು ಒಂದು ಗಲಾಟೆ ಮಾಡಿ ಸಣ್ಣ ಚಾಕುನಿಂದ ಮೊಬೈಲ್ ಶಾಪ್ ಓನರ್ನ ಚುಚ್ಚಿದ್ದಾನೆ. ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಆಗಿದೆ. ವಿಕ್ಟಿಮ್ ಬಂದುಬಿಟ್ಟು ವಿಕ್ರಮ್ ಅಂತ ಹೇಳಿ ಇಲ್ಲೇ ಚಿತ್ರದುರ್ಗ ರೆಸಿಡೆಂಟ್. ಸೊ ಅವ್ರಿಗೆ ಸ್ವಲ್ಪ ಗಾಯ ಆಗಿತ್ತು. ಅವ್ರನ್ನ ಚಿತ್ರದುರ್ಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಇವಾಗ ಅವ್ರಿಗೇನು ಸಮಸ್ಯೆ ಇಲ್ಲ. ಡಾಕ್ಟರ್ ಅವ್ರಿಗೆ ನಾವು ಮಾತಾಡ್ತೀವಿ. ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ನಾವು FIR ಮಾಡ್ತಾ ಇದ್ದೀವಿ ಟೌನ್ ಲಿಮಿಟ್ಸಲ್ಲಿ. ಮತ್ತು ಆರೋಪಿ ಯಾರಿದ್ದಾರೆ ಅವ್ರನ್ನ ಬೇಗನೆ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ಮುಂದಿನ ಡೀಟೇಲ್ಸ್ನ ಶೇರ್ ಮಾಡಿ. ಆರೋಪಿ ಯಾರು ಅಂತ ಗೊತ್ತಾಗಿದೆ? ಆರೋಪಿ ಅವರು ಒಂದು CC ಫುಟೇಜ್ ನೋಡಿ ಐಡೆಂಟಿಫೈ ಮಾಡಿದ್ದಾರೆ. ಇನ್ನು ಕನ್ಫರ್ಮೇಷನ್ ಮಾಡಿಕೊಂಡು ಡೀಟೇಲ್ಸ್ ಬರ್ತೀವಿ. ಇಲ್ಲಿ ಸಹ ಇದೇ ಥರ ಗಲಾಟೆ ಮಾಡಿದ್ದ ಅಂತ ವಾರದಿಂದ ಈ ರೀತಿ ಅದೇ ಏರಿಯಾದಲ್ಲಿ ಗಲಾಟೆ ಮಾಡಿ. ಹೌದು, ಅದೇ ಸೇಮ್ ಪರ್ಸನ್ ಆ ಥರ ಮಾಡ್ತಾರಂತ ಹೇಳ್ತಾರೆ. ಪತ್ತೆ ಮಾಡಿ ಡೀಟೇಲ್ಸ್ ಕೊಡ್ತೀವಿ. ಈಗ ಮಾಧ್ಯಮಗಳಿಗೆ ನಿರ್ಬಂಧ ಏರಿದೆ ಮತ್ತೆ ನೀವು ಕ್ಯಾಮ್ರಾ ಕೇಳೋ ಮಟ್ಟಕ್ಕೆ ಹೇಳ್ಕೊಡ್ರಿ ಅಂತ. ಅಲ್ಲ, ಈಗ ವಿಕ್ಟಿಮ್ ಜೊತೆ ನಾವು ಮಾತಾಡ್ತಾ ಇರುವಾಗ ಹೊರಗಡೆ ಬಂದು ವಿಡಿಯೋ ಮಾಡೋದು ಸರಿಯಲ್ಲ. ನಾವು ನಿಮಗೆ ಅವಕಾಶ ಕೊಡ್ತೀವಿ. ವಿಕ್ಟಿಮ್ ಸಿಚುವೇಶನ್ ಹೆಂಗಿದೆ ಎಲ್ಲ ನೀವು ಕೂಡ ನೋಡ್ಕೋಬೇಕು. ನೀವು ಆಲ್ ನಾಲೆಡ್ಜಬಲ್ ಪರ್ಸನ್ಸ್. ಅವರ ಸಿಚುವೇಶನ್ ಹೆಂಗಿದೆ, ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ. ಸೊ ಆ ರೀತಿ ಇದ್ದಾಗ ಅಷ್ಟೊಂದು ಜನ ಬಂದು ವಿಡಿಯೋ ಮಾಡೋದು, ಅದಕ್ಕಾಗಿ ನಾವು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿದ್ವಿ. ಬಿಟ್ಟರೆ ಬೇರೆ ರಿಕ್ವೆಸ್ಟ್ ಮಾಡಿದ್ರೆ ನಾವು 10 ಸಲ ಹೇಳಿದ್ವಿ, ಬರಬೇಡಿ. ಅವ್ರಿಗೂ ಹೇಳಿದ್ರಿ. ತುಂಬ ಜನ ಲೀಡರ್ಸ್ ಪೊಲೀಸ್ ಮೂಲಕ ಮೀಡಿಯಾನ ಈ ರೀತಿ ನಿರ್ಬಂಧ ಏರಿಲ್ಲ ಮಾಡಿಲ್ಲ. ರಿಕ್ವೆಸ್ಟ್ ಮಾಡಿದರೆ ನಾವು ಎಲ್ಲರಿಗೂ ಸ್ಪಂದಿಸ್ತೀವಿ. ಪೇಷಂಟ್ಗೆ ಚಿಕಿತ್ಸೆ ನಡೆಸ್ತಾ ಇರುವಾಗ ಹೋಗಿ ವಿಡಿಯೋ ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರು ಸ್ವಲ್ಪ ಸುಧಾರಿಸ್ಕೊಂಡ ನಂತರ ಆಲ್ವೇಸ್ ಇದೆ. ಥ್ಯಾಂಕ್ ಯು.